ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮೊನ್ನೆಯಿಂದ ಎಲ್ಲರಿಗೂ ಕೂಡ ಈ ಒಂದು ಜಾಲತಾಣದಲ್ಲಿ ಬಂದಂತಹ ಈ ಕೋತಿಯ ಒಂದು ವಿಡಿಯೋಗಳು ಎಲ್ಲರ ಮನಸ್ಸನ್ನು ಕೂಡ ಕಲಕುವಂತಹದ್ದು. ಯಾಕಂತಂದರೆ ಜಗತ್ತಿನಲ್ಲಿ ಯಾರ ಪ್ರೀತಿ ಬೇಕಾದರೂ ಕೊರತೆ ಆದರೆ ಸಹಿಸ್ಕೋಬೋದು, ಆದರೆ ತಾಯಿ ಪ್ರೀತಿ ಕೊರತೆ ಆದರೆ ಯಾರೂ ಕೂಡ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಕೋತಿಯನ್ನು ನೋಡಿದ್ರೆ ಎಂಥವರಿಗೂ ಕೂಡ ಕರುಳು ಕಿತ್ತು ಬರುವಂತಹ ಸನ್ನಿವೇಶ. ಆ ತಾಯಿ ಬದಲಿಗೆ ಆ ಗೊಂಬೆಯನ್ನು ತಾಯಿಯಂತೆ ಪ್ರೀತಿಸೋದು ಇನ್ನೂ ಕೂಡ ಕರುಣಾಜನಕವಾದಂತಹ ಕತೆ. ಹಾಗಾಗಿ ಎಲ್ಲರ ಮನಸ್ಸನ್ನು ಕೂಡ ಆ ಕೋತಿ ಗೆದ್ದು ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಒಂದು ಕರುಳು ಕಿತ್ತು ಬರುವಂತೆ ಅದರ ಜೀವನವನ್ನು ನಾವೆಲ್ಲರೂ ಮೊನ್ನೆಯಿಂದ ನೋಡಿದ್ದೇವೆ. ಅದೇನೇ ಆಗಲಿ, ಇಡೀ ಜಗತ್ತಿನಲ್ಲಿ ಯಾರು ಏನೇ ಮಾಡಿದ್ರು ತಾಯಿ ಮಾತ್ರ ತನ್ನ ಮಗುವಿಗೆ ಬೆಂಬಲವಾಗಿ ನಿಂತ್ಕೊಳ್ತಾಳೆ. ಅದಕ್ಕೋಸ್ಕರ ಅಲ್ವಾ ಎತ್ತವಳಿಗೆ ಹೆಗ್ಗಣ ಮುದ್ದು, ಕೂಡಿದವರಿಗೆ ಕೋಡ್ಗ ಮುದ್ದು ಅಂತ ಹೇಳ್ತಾರಲ್ಲ, ಅದು ಸುಳ್ಳಲ್ಲ. ಗಾದೆ ಯಾವತ್ತಿಗೂ ಸುಳ್ಳಾಗೋದು ಇಲ್ಲ. ಆದರೆ ಈ ಪಂಚ್ ವಿಚಾರದಲ್ಲಿ ಆ ಒಂದು ಗಾದೆ ಕೂಡ ಸುಳ್ಳಾಗ್ಬಿಟ್ಟಿದೆ. ತಾಯಿ ಅದನ್ನು ಯಾವತ್ತೂ ಕೂಡ ಹತ್ರ ಸೇರಿಸ್ದೆ ಅದನ್ನು ವಿಕೃತವಾಗಿ ಕಡಿದುಬಿಟ್ಟು ದೂರ ಓಡಿಸ್ತಾ ಇದೆ. ತಾಯಿನೇ ಓಡಿಸಿದ ಮೇಲೆ ಇನ್ಯಾರು ಅದಕ್ಕೆ ದಿಕ್ಕು? ಹಾಗಾಗಿ ಆ ಗೊಂಬೆಯನ್ನೇ ತಾಯಿ ಅಂದ್ಕೊಂಡಿರುವಂತಹ ಆ ಪಂಚಿನ ಕತೆ ಎಲ್ಲರ ಕರಳನ್ನು ಹಿಂಡ್ತಾ ಇದೆ. ಬಹುಶಃ ನಾವು ನೀವೆಲ್ಲರೂ ಕೂಡ ಈ ಪಂಚಿನ ರೀತಿಯಲ್ಲೇ ನಮ್ಮ ಮಕ್ಕಳನ್ನು ಕೂಡ ಬೆಳೆಸ್ತಾ ಇದ್ದೀವೇನೋ ಅಂತ ಅನ್ನಿಸ್ತದೆ. ಯಾಕಂದರೆ ಇವತ್ತು ನಮ್ಮ ಮಕ್ಕಳನ್ನು ಪ್ರೀತಿ ತೋರಿಸುವಂಥ ವಯಸ್ಸಿನಲ್ಲಿ ತಗೊಂಡೋಗಿ ಅವರನ್ನು ಹಾಸ್ಟೆಲ್ಗಳಿಗೆ ಸೇರಿಸಿ ಆ ಹಾಸ್ಟೆಲ್ ಜೀವನದ ಲೈಫ್ ಇದೆಯಲ್ಲ, ಅದು ನಿಜವಾಗಿಯೂ ಕೂಡ ಆ ಮಕ್ಕಳಿಗೆ ನರಕನೇ ಸರಿ. ಅದು ಯಾವತ್ತಿಗೂ ಕೂಡ ಬಂಗಾರದ ಪಂಜರನೇ. ಅಂತಹ ಪಂಜರವನ್ನು ನಾವು ಕೊಟ್ಟಿದ್ದೀವಿ. ನಾವು ಮಕ್ಕಳಿಗೆ ಒಳ್ಳೆಯ ಐಷಾರಾಮಿಯಾದಂಥ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ, ಒಳ್ಳೆಯ ಬದುಕನ್ನು ರೂಪಿಸಲಿಕ್ಕೆ ನಾವು ಕಷ್ಟಪಡ್ತಾ ಇದ್ದೀವಿ ಅನ್ನುವಂಥ ಸೋಗಿನಲ್ಲಿ ಆ ಮಕ್ಕಳು ಪಡಬಾರದು ಕಷ್ಟವನ್ನು ಪಡುವಂತೆ ಮಾಡ್ತಾ ಇದ್ದೀವಲ್ಲ. ಆ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನು ಅಪ್ಪಿಕೊಂಡು ಮಲಗಬೇಕಾಗಿದ್ದಂತಹ ಸ್ಥಿತಿಯಲ್ಲಿರುವ ಮಕ್ಕಳನ್ನು ತಗೊಂಡೋಗಿ ಹಾಸ್ಟೆಲ್ಗೆ ಹಾಕಿ ಅವು ತಂದೆ ತಾಯಿ ಸಮಾಜ ಅಜ್ಜ ಅಜ್ಜಿ ಒಂದು ಬಂಧು ಬಾಂಧವರು ಬಳಗದವರು ಎಲ್ಲರ ಒಂದು ಸಂಬಂಧಗಳಿಂದ ದೂರ ಆಗಿ ಎಷ್ಟು ನರಕದ ಜೀವನವನ್ನು ಅನುಭವಿಸ್ತಾ ಇದ್ದಾವೆ. ನಾವಿವತ್ತು ಪಂಚನ್ನು ನೋಡಿ ಕಣ್ಣೀರಾಗ್ತಾ ಇದ್ದೇವೆ. ನಿಜವಾಗಿ ನಮ್ಮ ಮಕ್ಕಳ ಜೀವನವನ್ನೇ ನಾವಿವತ್ತು ನೋಡಿ ಕಣ್ಣೀರು ಹಾಕುವಂಥ ಸ್ಥಿತಿ ಖಂಡಿತ ಮುಂದೆ ಬರುತ್ತೆ. ತಂದೆ ತಾಯಿಗಳ ಪ್ರೀತಿಯಿಂದ ವಂಚಿತವಾದ ಮಕ್ಕಳ ಮುಂದೆ ಲೋಕಕಂಟಕವಾದಂತಹ ಮಕ್ಕಳಾಗೋದು. ಮುಂದೆ ನಾವೆಲ್ಲ ನೋಡ್ತಾ ಇರ್ತೇವೆ, ತಂದೆ ತಾಯಿಗಳನ್ನು ನೋಡ್ಕೊಳ್ಳಿಕ್ಕೆ ಬರ್ತಾ ಇಲ್ಲ. ಖಂಡಿತ ಬರಲ್ಲ. ಯಾಕಂದರೆ ನಾವು ಅವ್ರಿಗೆ ಪ್ರೀತಿ ಕೊಡುವಂಥ ಸಮಯದಲ್ಲಿ ನಾವು ಕೊಡಲಿಲ್ಲ. ಹಾಗಾಗಿ ನಮಗೆ ಅವರು ಪ್ರೀತಿ ಕೊಡುವಂಥ ಸಂದರ್ಭದಲ್ಲಿ ಖಂಡಿತ ಕೊಡೋದಿಲ್ಲ. ಅದನ್ನು ನಾವು ನಿರೀಕ್ಷಿಸಲೂಬಾರ್ದು. ಅದೇನೇ ಆಗಲಿ, ಈ ಪಂಚ್ ಒಂದು ನಿಜವಾಗಿಯೂ ಕೂಡ ನಮ್ಮ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಕೊಟ್ಟಿದ್ದಾನೆ. ಅದು ನಮ್ಮ ಮಕ್ಕಳ ವಿಚಾರದಲ್ಲಿ ನಾವು ಅರಿತುಕೊಳ್ಳಿಕ್ಕಿದ್ದೇ ಆದಲ್ಲಿ ನಿಜವಾಗಿಯೂ ಕೂಡ ಪಂಚ್ ತಾಯಿ ಥರ ನಾವು ನೀವು ಆಗಬಾರ್ದು. ಇಡೀ ಜಗತ್ತಿನ ಕಣ್ಣೀರು ಹಾಕಿದ್ದು ಅದಕ್ಕೋಸ್ಕರ. ನಾವು ಕೂಡ ಆ ರೀತಿ ಆಗಬಾರ್ದು, ನಮ್ಮ ಮಕ್ಕಳು ಪಂಚ್ ಥರ ಆಗಬಾರ್ದು ಅನ್ನೋದೇ ಈ ವಿಡಿಯೋದ ಸದಾಶಯ. ನಮಸ್ಕಾರ.